100% ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರವನ್ನು ಬೀಳಿಸಲು ಈ ರೀತಿಯ ಷಡ್ಯಂತ್ರ ಮಾಡ್ತಾ ಇದೆ. ನಾವು ಕಾನೂನಾತ್ಮಕ ಮತ್ತು ರಾಜಕೀಯ ಹೋರಾಟ ಮಾಡ್ತೀವಿ. ಇದ್ರ ಬಗ್ಗೆ ಏನೇ ಇದ್ರದ್ದೇನು ಕ್ರಮ ಆದರೂ ಅದಕ್ಕೆ ನೇರ ಜವಾಬ್ದಾರಿ ಕೇಂದ್ರ ಸರ್ಕಾರ ಆಗ್ತದೆ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಅಂದ್ರೆ ರಾಜ್ಯಪಾಲರ ಮುಖಾಂತರ ಕೇಂದ್ರ ಸರ್ಕಾರ ಈ ರೀತಿಯಾದ ಒಂದು ಷಡ್ಯಂತ್ರ ಮಾಡ್ತಾ ಇದೆ ಅಂತೀರಿ? ಹಾಗಾದ್ರೆ 100% ನಿಮಗೂ ಗೊತ್ತಿದೆ, ನಮಗೆ ಕೇಳ್ತಾ ಇದ್ದೀರಿ. ಜಗಜ್ಜಾಹಿರವಾಗಿದೆ, ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ, ಸತ್ಯನೂ ಇದೆ. ಇದು ಏನಿದೆ ಅದರಲ್ಲಿ? ಯಾವುದೇ ರೀತಿಯ ಹುರುಳೇ ಇಲ್ಲ. ಇವತ್ತು ಏನೂ ಹುರುಳಿಲ್ಲದೆ ಯಾವುದೋ ಒಂದು ಪ್ರಕರಣವನ್ನು ತೆಗೆದುಕೊಂಡು ಇವತ್ತು ಒಬ್ಬರಿಗೆ ಅವರ ಒಂದು ಚಾರಿತ್ರ್ಯಕ್ಕೆ ಧಕ್ಕೆ ತರುವಂಥ ಒಂದು ಕೆಲಸ ಏನು ನಡೀತಾ ಇದೆ. ಇದು ಖಂಡನೀಯವಾಗಿದೆ. ಇದೊಂದು ಅಪರಾಧದ ಕೆಲಸ. ಥ್ಯಾಂಕ್ ಯು ಸರ್. ಇದಿಷ್ಟು ಈಶ್ವರ್ ಖಂಡ್ರೆ ಅವರ ಮಾತನ್ನು ಕೇಳ್ತಾ ಇದ್ವಿ. ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕೈವಾಡ. ಅದಕ್ಕೋಸ್ಕರ ನೋಟಿಸ್ ಕೊಡುವಂಥದ್ದು ಎಂಥದ್ದು ಕೂಡ ಆಗ್ತಾ ಇದೆ ಅಂತ.